ಅಳಿದ್ರೆ ಇದು ನನ್ನ ಮಗಳಿನ ಬಾಳಿನ ಪ್ರಶ್ನೆ. ಯಾರೇ ತಪ್ಪು ಮಾಡಿದ್ರು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೋಡಿ, ನನ್ನ ಮಗಳು ನಿಮ್ಮ ಹತ್ರ ನೆಮ್ಮದಿಯಾಗಿ ಸಂತೋಷವಾಗಿರ್ತಾಳೆ ಅಂತ ನಾನಿನ್ನು ಬದುಕಿದ್ದೀನಿ. ನೀವೇನಾದ್ರೂ ಅವಳನ್ನ ದೂರ ಮಾಡಿದ್ರೆ ನಾನು ಖಂಡಿತ ಬದುಕಿರೋದಿಲ್ಲ. ನೀವು ವಯಸ್ಸಲ್ಲಿ ಚಿಕ್ಕವರು ಆದ್ರೂ ಪರವಾಗಿಲ್ಲ, ನಾನು ನಿಮ್ಮ ಕಾಲಿಡಿ ಬೇಳ್ಕೊತೀನಿ. ಅಮ್ಮ 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 ಏನಮ್ಮ ಮಾಡ್ತಿದ್ಯಾ? ಎದ್ದೇಳಮ್ಮ ಮೇಲೆ, ಕಾಲ್ ಬಿಡಮ್ಮ. ಸುಮ್ಮನೆ ಇದು ನಿನ್ ಬಾಳಿನ ಪ್ರಶ್ನೆ ಕಡೆ. ಅಳಿಯಂದ್ರೆ ನಿನ್ನ ಒಪ್ಕೊಳ್ಳೋವರೆಗೂ ಕೈ ಮುಗಿತೀರಿ. ಎದ್ದೇಳಮ್ಮ ಮೇಲೆ, ಬಿಡಮ್ಮ ಅವ್ರ ಕಾಲ. ಎದ್ದೇಳಮ್ಮ. ಅಮ್ಮ ಏನಮ್ಮ ಮಾಡ್ತಿದ್ಯಾ ನೀನು? ಏನ್ ಮಾಡ್ಲಿ, ಇನ್ನೇನ್ ಮಾಡ್ಲಿ? ಇದು ನಿನ್ ಜೀವನದ ಪ್ರಶ್ನೆ ಕಡೆ. ನೀನ್ ಬಾಳ್ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಯಾರ ಕಾಲ ಬೇಕಾದ್ರೂ ಅಯ್ಯೋ ಅಮ್ಮ, ನನಗಿಂತ ಬಾಳ್ ಬೇಕಾಗಿಲ್ಲ. ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನೀನ್ ಯಾಕೆ ಇವ್ರ ಕಾಲ್ ಹಿಡಿತಿದ್ಯಾ? ಬೇಡಮ್ಮ, ಇನ್ನೊಂದ್ಸರಿ ನೀನ್ ಇಂಥ ಕೆಲ್ಸ ಮಾಡ್ಬೇಡ. ಇಂಥ ಕೆಲ್ಸ ಮಾಡ್ಬೇಡಮ್ಮ. ಇಂಥ ಕೆಲ್ಸ ಮಾಡ್ಬೇಡ. ಇಷ್ಟೊತ್ತು ಇವರೆಲ್ಲರೂ ನನಗೋಸ್ಕರ ಮಾತಾಡಿದ್ರು, ಆದ್ರೆ ನಾನು ಒಂದ್ ಮಾತು ಆಡ್ಲಿಲ್ಲ. ಯಾಕೆ ಗೊತ್ತಾ? ನಾನು ಅಪರಾಧಿ ಸ್ಥಾನದಲ್ಲಿದ್ದೀನಿ ಅನ್ನೋ ಭಾವನೆಯಿಂದ. ನಮ್ಮಮ್ಮ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಕೂಡ ಕಲ್ ಬಂಡೆ ತರ ಹಾಗೆ ನಿಂತಿದ್ರೆ ಅದನ್ನ ನೋಡ್ಕೊಂಡು ನನ್ನಿಂದ ಸುಮ್ಮನೆ ಇರೋದಕ್ಕಾಗ್ಲಿಲ್ಲ. ನೋಡಿ, ಈಗ ನೀವು ತಗೊಂಡಿರೋ ನಿರ್ಧಾರ ಹಾಗೆ ಅಚಲವಾಗಿರ್ಲಿ, ಆದ್ರೆ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ ಕಾಲಿಗೆ ಬಿದ್ದು ಕಣ್ಣೀರ್ ಸುರಿಸ್ತಾ ನಿಂತಿದಾರಲ್ಲ ನಮ್ಮಮ್ಮ, ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಾನ್ ಯಾವತ್ತೂ ನಿಮಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಕೆಟ್ಟಿರ್ಲೂ ಇಲ್ಲ. ದಿಲೀಪ್ ಮೇಲೆ ಇದ್ದಿದ್ದು ಪ್ರೀತಿನೂ ಅಲ್ಲ, ಪ್ರೇಮನೂ ಅಲ್ಲ ಅಂತ ನಾನು ಹೇಳಿದ್ದೀನಿ, ನಮ್ಮ ಅಪ್ಪನೂ ಹೇಳಿದ್ದಾರೆ. ಆದ್ರೆ ಈಗ್ಲೂ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಬರ್ತಿಲ್ಲ ಅಲ್ಲ? ನಿಮ್ ಹತ್ರ ಎಲ್ಲಾ ವಿಷಯನೂ ಹೇಳ್ಬೇಕು ಅಂತ ಎಷ್ಟೋ ಸರಿ ಅನ್ಕೊಂಡೆ, ಆದ್ರೆ ಹೇಳಕ್ಕಾಗ್ಲಿಲ್ಲ. ಅವತ್ ನೀವ್ ಫಾರಿನಿಗೆ ಹೊಟ್ಟಕ್ ಕೂಡ ಇವತ್ತಾದ್ರೂ ಸರಿ ಎಲ್ಲಾ ವಿಷಯನೂ ಹೇಳ್ಬೇಕು ಅನ್ಕೊಂಡ್ ಬಂದೆ. ಆದ್ರೆ ನೀವ್ ಅವತ್ ನನ್ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇರ್ಲಿಲ್ಲ, ಹಾಗೆ ಹೊರಟೋದ್ರಿ. ಈಗ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ವಿಷಯನ ನಿಮಗೆ ಹೇಳೋದಕ್ಕೆ ನಿಮ್ ಜೊತೆಲೆ ನಿಮ್ ನೆರಳಾಗಿದ್ದಾನಲ್ಲ ಆ ರಾಮ್, ಅವನ್ ಕಾರಣ. ವಾಟ್? ರಾಮ? ವಾಟ್ ಆರ್ ಯು ಸೇಯಿಂಗ್? ನೀವ್ ತಿಳ್ಕೊಂಡಿರೋ ಹಾಗೆ ಅವನು ಒಳ್ಳೆಯವನಲ್ಲ, ಅವನೊಬ್ಬ ವುಮನೈಸರ್. ನನ್ನ ಹತ್ರ ಆರಂಭದಲ್ಲಿ ಹೇಗ್ ಬಿಹೇವ್ ಮಾಡ್ತಿದ್ನೋ ಈಗ್ಲೂ ಹಾಗೆ ಬಿಹೇವ್ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಅವನ್ ಜೈಲಿಂದ ಬಿಡುಗಡೆಯಾಗಿ ಒಳ್ಳೆ ಒಂಥರ ನಾಟಕ ಮಾಡಿ ನಿಮ್ ಸ್ನೇಹ ಮಾಡಿರೋದಕ್ಕೆ ಕಾರಣ ಏನ್ ಗೊತ್ತಾ? ನನ್ ಮೇಲೆ ಸೇಡ್ ತೀರಿಸ್ಕೊಂಡು ನನ್ನ ಪಡಿಲೇಬೇಕು ಅಂತ. ನಿಮ್ ಜೊತೆಲೆ ಇದ್ಕೊಂಡು ನಿಮ್ಗೆ ಗೊತ್ತಿಲ್ದ ಹಾಗೆ ನನಗೆ ಎಷ್ಟು ದಿನ ಟಾರ್ಚರ್ ಮಾಡಿದ್ದಾನೆ ಗೊತ್ತಾ? ಅವನ ಆಸೆನ ನಾನು ಪೂರೈಸ್ಲಿಲ್ಲ ಅಂದ್ರೆ ದಿಲೀಪ್ ವಿಷಯನ ನಿಮಗೆ ಹೇಳ್ತೀನಿ, ನಿಮ್ ಸಂಸಾರನ ಹಾಳು ಮಾಡ್ತೀನಿ ಅಂತ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಅವನ್ ಟಾರ್ಚರ್ನ ತಡ್ಕೊಳಕ್ಕಾಗ್ದೆ ನನ್ ಗಂಡ ನನ್ನ ಅರ್ಥ ಮಾಡ್ಕೋತಾರೆ, ನನ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಕ್ಷಮಿಸ್ತಾರೆ ಅನ್ನೋ ನಂಬಿಕೆಯಿಂದ ನಿಮ್ ಹತ್ರ ಎಲ್ಲ ವಿಷಯನೂ ಹೇಳ್ದೆ.